बेळगाव तालुक्यातील बडाल अंकलकी गावातील सरकारी जमिनीवर झाडांची तोड झाल्याचा गंभीर प्रकार उघडकीस आला आहे। या प्रकरणी एसीएफ यांना तपास करण्याचे आदेश दिल्याचे डीएफओ क्रांती यांनी स्पष्ट केले आहे। सोमवारी बेळगावात पत्रकारांशी बोलताना त्यांनी सांगितले की सरकारी झाडे तोडण्यासाठी परवानगी घेणे आवश्यक असते। कोणत्याही व्यक्तीने झाडे तोडली असली तरी तपास अहवाल आल्यानंतर कठोर कारवाई केली जाईल। श्रीगंधाच्या झाडांची तोड झाल्याचे समोर आले असून ती झाडे वन विभागाची की इतर कोणत्या विभागाची याबाबत तपास सुरू आहे। प्राथमिक माहिती अनुसार ती जमीन गायरान असल्याचे समजतंय। दरम्यान अरण्य विभागाच्या कर्मचाऱ्यांनी घटनास्थळी जाऊन झाडांची तोड थांबवली आहे। डीएफओ यांनी स्पष्ट केले की झाडे तोडणाऱ्यांवर निश्चितपणे कारवाई होईल। याच पार्श्वभूमीवर बडाल अंकलगी गावात कावरी गड परिसरात लाखो झाडे जेसीबीच्या सहाय्याने तोडण्यात आल्याचा आरोप ग्रामस्थांनी केला आहे। ಈಗಾಗಲೇ ಈ ವರದಿಯಾದ ಹಾಗೆ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡಲ್ ಅಂಕಲಗಿ ಗ್ರಾಮದಲ್ಲಿ ಮರಗಳ ಕಡಿತಲಾಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೀಗ ಮಾಹಿತಿ ಬಂದಿರೋ ಪ್ರಕಾರ ಅದು ಏನು ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಾನು ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣವೇ ಎಸಿಎಫ್ ಅವರಿಗೆ ಇದರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು ಎಸಿಎಫ್ ಅವರು ಸ್ಪಾಟ್ ವಿಸಿಟ್ಗೆ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ। ನಾವು ಕೂಡ ಹೋಗ್ತೇವೆ। ಈ ಏನು ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖೆ ವರದಿನ ಬರ್ತದೆ, ಅದರ ಮೇಲೆ ಮುಂದಿನ ಏನು ಕ್ರಮ ಇದೆ ಅದರ ಪ್ರಕಾರ ಕ್ರಮ ತಗೊಳ್ಳುತ್ತೆ। ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದ್ದಾರೆ, ನಾವು ತನಿಖೆ ಮಾಡ್ತಾ ಇದ್ದಾರೆ, ಎಸಿಎಫ್ ಅವರು ತನಿಖೆ ಮಾಡಿ ನೋಡೋಣ ಅಂತ ಹೇಳ್ತಾರೆ। ತನಿಖೆ ಎಸಿಎಫ್ ಅವ್ರಿಗೆ ಆಗಲೇ ತನಿಖೆ ಹಾಕಿದ್ದೀವಿ, ನಾವು ಕೂಡ ಹೋಗ್ತಾ ಇದ್ದೀವಿ। ಕ್ರಮವನ್ನೇ ತಪ್ಪಾಗಿದ್ರೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ। ಈಗ ನಮಗೇನು ಅವರು ಮೌಖಿಕವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು RTC ಪ್ರಕಾರ ಗೈರಾಣ ಜಮೀನು ಅಂತ ಹೇಳ್ತಾ ಇದ್ದಾರೆ। ನಾನು ಅದಕ್ಕೆ ಈಗಾಗಲೇ ಎಸಿಎಫ್ ಅವ್ರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ದೀವಿ। ತನಿಖೆ ಬಂದ ನಂತರ ತಮಗೆ ಮುಂದಿನ ಕ್ರಮ ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದರ ಮೇಲೆ ಕ್ರಮ ವಹಿಸ್ತೇವೆ। ಸರ್ಕಾರಿ ಜಮೀನು ಗೈರಾಣ ಜಮೀನು ಅಲ್ಲಿರ್ತಕ್ಕಂಥ ಮರಗಳು ಕತ್ತರಿಸಬೇಕಂದ್ರೆ ತಮ್ಮ ಅನುಮತಿ ತೆಗೆದುಕೊಳ್ಬೇಕಾಗತ್ತೆ। ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ದರೆ ಅದು ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ। ಅದರಲ್ಲಿ ಏನೇ ವೈಲೇಷನ್ಸ್ ಇದ್ರೂ ಅದನ್ನು ನಿಯಮಾನುಸಾರ ಅದ್ರ ಪ್ರಕಾರ ಕ್ರಮ ಯಾವುದೇ ತಪ್ಪಾಗಿದ್ರೂ ಕ್ರಮ ತಗೊಳ್ತೀವಿ ನಾವು। ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನ ಕಳಿಸಿದ್ದೀವಿ, ಬೆಳಿಗ್ಗೆನೇ ಎಸಿಎಫ್ ಅವ್ರನ್ನ ಕೂಡ ಕಳಿಸಿದ್ದೀವಿ। ಅದ್ರ ಬಗ್ಗೆ ಎಂಕ್ವೈರಿ ಮಾಡ್ತೀನಿ। ಅದ್ರ ಬಗ್ಗೆ ನನಗೆ ನಿನ್ನೆ ಮಾಹಿತಿ ಬಂದಿತ್ತು। ಈಗ ಪ್ರಸ್ತುತ ಕಳೆದ ನಿನ್ನೆಯಿಂದನೂ ಕೂಡ ಮಾಹಿತಿ ಬಂದ ತಕ್ಷಣ, ಮಾಹಿತಿ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ, ಯಾವುದೇ ಕೆಲಸನ ಮಾಡ್ತಾ ಇಲ್ಲ ಅಂತೇಳಿ ಅಲ್ಲಿಯ ಲೋಕಲ್ ಅಧಿಕಾರಿಗಳು ನಮ್ಮ ಎಸಿಎಫ್ ಅವರನ್ನು ವರದಿ ಮಾಡಿದ್ದಾರೆ। ಯಾವುದು ಕೂಡ ಈಗ ಕೆಲಸ ನಡೀತಾ ಇಲ್ಲ। ನಾನು ವೆರಿಫೈ ಮಾಡಿ ಹೇಳ್ತೀನಿ। ಈಗ ಮೇಲ್ನೋಟಕ್ಕೆ ನಮ್ಗೆ ಬಂದಿರೋ ಪ್ರಕಾರ ಅರಣ್ಯ ಇಲಾಖೆ ಭೂಮಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ। ಇನ್ನೊಂದ್ಸಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಹೇಳ್ತೇನೆ। ಏನೇ ವೈಲೇಷನ್ಸ್ ಇದ್ರೂ, ಏನೇ ತಪ್ಪಾಗಿದ್ರು ಅದ್ರ ಮೇಲೆ ಕ್ರಮ ತಗೊಳ್ತೀವಿ। ವರದಿ ಬರಬೇಕು ನನಗೆ, ನಾವು ಇನ್ಸ್ಪೆಕ್ಟ್ ಮಾಡಿ ಇದನ್ನು ಎಸಿಎಫ್ ಅವ್ರಿಗೂ ಹೇಳಿದ್ದೀವಿ, ನಾನು ಕೂಡ ಹೋಗ್ತಾ ಇದ್ದೀನಿ, ಅದ್ರ ಮೇಲೆ ಕ್ರಮ ತಗೊಳ್ತೀವಿ। ಬರಬೇಕು, ಇನ್ನು ಬರಬೇಕು ನಾನು। थँक्यू। सोमवारी एसीएफ यांच्या नेतृत्वाखालील पथकाने घटनास्थळी भेट देऊन तपासणी केली। सुमारे 40 एकर क्षेत्रात सोलार प्लांट उभारण्यासाठी महसूल विभागाने ऊर्जा विभागाला लीज मंजूर केल्याचे सांगण्यात येत आहे। मात्र या परवानगीच्या नावाखाली जंगलाचे नाश झाल्याचे ग्रामस्थांचे म्हणणे आहे। कावरीगड परिसरातील सुमारे 50 एकर हिरवाई पूर्णपणे नष्ट झाली आहे। 500 एकर व्यापलेल्या या जंगलात मोरसह अनेक वन्यजीवांचे वास्तव्य आहे।
झाडे तोडल्यामुळे वन्यजीवांच्या भविष्यात गंभीर धोका निर्माण झाल्याचे ग्रामस्थांनी वन अधिकाऱ्यांसमोर आरोप केला. या घटनेमुळे पर्यावरण प्रेमीमध्ये संताप व्यक्त होत असून जंगल वाचवण्यासाठी तातडीने कारवाई करण्याची मागणीही होत आहे. अशा आणखी अपडेटसाठी फॉलो करा व्हॉइस ऑफ फेनोग्रामला.